ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಹಾಗಲಕಾಯಿ ಗೊಜ್ಜು. ಇದು ಎಲ್ಲರೂ ಕಹಿ ಅಂತ ತೀರ್ಮಾನ ಮಾಡ್ಕೊಬಿಡ್ತಾರೆ. ಖಂಡಿತ ಒಂದು ಚೂರು ಕೂಡ ಕಹಿ ಇರಲ್ಲ. ನಾನೀಗ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀವು ಮಾಡಿರಿ. ಖಂಡಿತ ಒಂದು ಸ್ವಲ್ಪ ಕೂಡ ಕಹಿ ಇರೋದಿಲ್ಲ. ನಾನಿವಾಗ 1/4 kg ಹಾಗಲಕಾಯಿ ತೊಗೊಂಡು ಚೆನ್ನಾಗಿ ಎಲ್ಲ ವಾಶ್ ಮಾಡಿ ನೋಡಿ, ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇವಾಗ ಉಪ್ಪು ಮತ್ತು ಅರಿಶಿಣದ ನೀರಿನಲ್ಲಿ ನೆನೆ ಹಾಕಿದ್ದೀನಿ. ಒಂದು 10 ನಿಮಿಷ ಈ ಥರ ಉಪ್ಪು ಅರಿಶಿಣ ಹಾಕ್ಬಿಟ್ಟು ನೆನೆ ಹಾಕಬೇಕು. ಈ ಥರ ಮಾಡಿದರೆ ಸ್ವಲ್ಪ ಕೂಡ ಕಹಿ ಇರೋದಿಲ್ಲ. ಇವಾಗ ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಬಾಣಲಿಗೆ ನಾನು 3 ಸ್ಪೂನು ಬಿಳಿ ಎಳ್ಳನ್ನು ಉರಿತಾ ಇದ್ದೀನಿ. 3 ಸ್ಪೂನ್ ಬಿಳಿ ಎಳ್ಳು ಹುರಿದಿದ್ದಾಗಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ತೆಂಗಿನ ತುರಿ, ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣು, 1.5 ಸ್ಪೂನು ಖಾರದ ಪುಡಿ, 1 ಸ್ಪೂನು ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ ಹಾಕಿದ್ದಾಯಿತು. 1.5 ಸ್ಪೂನು ಖಾರದ ಪುಡಿ, 1 ಸ್ಪೂನು ಸಾಂಬಾರು ಪುಡಿ. ಈಗ ನಾನು ಹುರಿದಿಟ್ಕೊಂಡಿರೋ ಎಳ್ಳು 3 ಸ್ಪೂನು. ಇವಾಗ ಸ್ವಲ್ಪ ಬೆಲ್ಲ, ಉಪ್ಪು. ಇವಾಗ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ನಯಸ್ಸಾಗಿ ಗ್ರೈಂಡ್ ಮಾಡ್ತೀನಿ. ಇವಾಗ ನೋಡಿ, ನಾನು 10 ನಿಮಿಷ ನೆನೆ ಹಾಕಿದ್ನಲ್ಲ ಉಪ್ಪು ಮತ್ತು ಅರಿಶಿಣದಿಂದ. ಈಗ ಅದನ್ನ ಚೆನ್ನಾಗಿ ಕೈಯಿಂದ ಕಿವುಚಿ ಚೆನ್ನಾಗಿ ತೊಳೆದುಬಿಟ್ಟು ಇವಾಗ ಇದೇ ಥರ ಮತ್ತು ಈ ಥರ ನೀರನ್ನ ಚೆಲ್ಲೋದು, ಮತ್ತು ನೀರು ಹಾಕ್ಬಿಟ್ಟು ಮತ್ತೆ ಉಪ್ಪು ಅರಿಶಿಣ ಹಾಕ್ಬಿಟ್ಟು ಈ ಥರ ಒಂದು 3 ಸಾರಿ ಮಾಡಬೇಕು. ಆವಾಗ ಒಂದು ಸ್ವಲ್ಪ ಕೂಡ ಕಹಿ ಇರೋದಿಲ್ಲ, ಕಹಿ ಎಲ್ಲ ಹೊರಟೋಗುತ್ತೆ. ನೋಡಿ, ಮತ್ತೆ ಉಪ್ಪು ಹಾಕಬೇಕು, ಮತ್ತು ಅರಿಶಿಣ ಹಾಕಬೇಕು, ಚೆನ್ನಾಗಿ ಈ ಥರ ಕಿವುಚಬೇಕು, ಮತ್ತು ಆ ನೀರನ್ನ ಚೆಲ್ಲಿ ಮತ್ತೆ ಬೇರೆ ನೀರು ಹಾಕಿ ಮತ್ತು ಉಪ್ಪು ಅರಿಶಿಣ ಹಾಕೋದು. ಈ ಥರ 3 ಸಾರಿ ಮಾಡಿದರೆ ಒಂದು ಸ್ವಲ್ಪ ಕೂಡ ಕಹಿ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ನಾನು ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ಸಾಸಿವೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತೀನಿ. ಇವಾಗ ನಾನು ತೊಳೆದಿಟ್ಕೊಂಡಿರೋದು ಹಾಗಲಕಾಯಿನ ಉಪ್ಪು ಮತ್ತು ಅರಿಶಿಣದಿಂದ ತೊಳೆದಿಟ್ಕೊಂಡು ಚೆನ್ನಾಗಿ ಹಿಂಡಿ ಹಾಕಬೇಕು. ನೋಡಿ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀರನ್ನೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಹಿಂಡಿ ಹಾಕಬೇಕು. ನೋಡಿ, ಹಾಕಿದ್ದಾಗಿದೆ. ಅದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆನಲ್ಲೇ ಬೇಯಬೇಕು. ಇದನ್ನು ಏನಿಲ್ಲ ಅಂದರೂ ಒಂದು 10 ನಿಮಿಷ ಚೆನ್ನಾಗಿ ಇದೇ ಥರ ಎಣ್ಣೆಯಲ್ಲಿ ನೋಡಿ ಚೆನ್ನಾಗಿ ಬೆಂದಿದೆ. ನೋಡಿ, ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಚೆನ್ನಾಗಿ ಬೆಂದಿದೆ. ಎಣ್ಣೆನಲ್ಲೇ ಬೇಯಬೇಕಿದು. ಇವಾಗ ನಾನು ರುಬ್ಬಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ತೀನಿ. ನಾನು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಕೂಡ ನೀರನ್ನ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕಿದನ್ನ. ಮೀಡಿಯಮ್ ಉರಿ ಇಟ್ಕೊಂಡು ಕುದಿಸ್ಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಎಣ್ಣೆ ಬಿಟ್ಕೋಬೇಕು, ಆ ಥರ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ತಳ ಬಿಡ್ತಾ ಇದೆ, ಎಣ್ಣೆ ಬಿಡ್ತಾ ಇದೆ. ಒಂದು ಸ್ವಲ್ಪ ಕೂಡ ಕಹಿ ಇರಲ್ಲ ಸ್ನೇಹಿತರೆ. ಖಂಡಿತ ನಿಮ್ಮ ಮನೇಲಿ ಒಂದು ಸಾರಿ ಟ್ರೈ ಮಾಡಿರಿ, ಎಲ್ರಿಗೂ ಇಷ್ಟ ಆಗುತ್ತೆ. ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ರೆಡಿ ಆಯಿತು, ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು. ಅದು ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕಾಂಬಿನೇಷನ್ನು. ಅಕ್ಕಿ ರೊಟ್ಟಿ ಹಾಗಲಕಾಯಿ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ನಾನು ಅಕ್ಕಿ ರೊಟ್ಟಿ ಜೊತೆ ತೋರಿಸ್ತಾ ಇದ್ದೀನಿ. ಚಪಾತಿ ಕೂಡ ತುಂಬ ಚೆನ್ನಾಗಿರುತ್ತೆ.
ಈ ರೆಡಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.